ಶಿವಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಗುದ್ದಲಿ ಪೂಜೆ. ಶಿವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಮುಕ್ತಾಯಗೊಂಡ ಹಲವು ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಾದ ಮತ್ಕೂರು ಗ್ರಾಮದಲ್ಲಿ ಸಭಾಂಗಣ ಉದ್ಘಾಟನೆ ಮತ್ತು ರುದ್ರಭೂಮಿ ಹಸ್ತಾಂತರ ಹಾಗೂ ನೂತನವಾಗಿ ನಿರ್ಮಾಣಗೊಂಡಿರುವ ಪೂಜಮಾದೇವಿಯ ಪೂಜಾ ಕಾರ್ಯಕ್ರಮ, ಲಿಂಗನಹಳ್ಳಿಯಲ್ಲಿ ಸ್ತ್ರೀ ಶಕ್ತಿ ಭವನ ಹಾಗೂ ವಿವೇಕ ಯೋಜನೆ ಅಡಿ ನಿರ್ಮಾಣಗೊಂಡಿರುವ ಸರ್ಕಾರಿ ಶಾಲೆಯ ಕಟ್ಟಡ ಉದ್ಘಾಟನೆ, ಮುದುಗದ್ದಹಳ್ಳಿಯಲ್ಲಿ ಸಮುದಾಯ ಭವನ ಉದ್ಘಾಟನೆ, ಶಿವಕೋಟೆಯಲ್ಲಿ ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಸಾರ್ವಜನಿಕ ಬಸ್ಸು ತಂಗುದಾಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ, ಹೈಮಾಸ್ಟ್ ಲೈಟ್ಗಳ ಉದ್ಘಾಟನೆ ಹಾಗೂ ಕುರುಬರಹಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಎಂ ರಾಮಮೂರ್ತಿ, ಬಮೂಲ್ ನೂತನ ನಿರ್ದೇಶಕರಾದ ಕಡತನಮಲೆ ಸತೀಶ್, ಮುಖಂಡರಾದ ದಿಂಬೂರು ಜಯಣ್ಣ, ಶಿವಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಜೀವಯ್ಯ, ಬಿಜೆಪಿ ಮುಖಂಡರಾದ ಅಪ್ಪಯ್ಯಣ್ಣ, ಶಿವಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ರುದ್ರೇಶಯ್ಯ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ಬೆಂಗಳೂರು, ಯಲಹಂಕ. ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಉದ್ಘಾಟನೆಯನ್ನು ನಮ್ಮ ರಾಷ್ಟ್ರದ ಗೃಹ ಸಚಿವರಾದಂಥ ಅಮಿತ್ ಶಾಜಿಯವರು, ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಸೋಮಣ್ಣವರು, ಚರಣ್ ಪ್ರಕಾಶ್ ಪಾಟೀಲ್ರವರು, ಆರ್ ಅಶೋಕ್, MP ಸುಧಾಕರ್ ಮತ್ತು ನಾವು ಎಲ್ಲ ಸೇರಿ ಲೋಕಾರ್ಪಣೆ ಮಾಡಿದ್ವಿ. ಭಾಳ ಅತ್ಯುತ್ತಮವಾದಂಥ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಉದ್ಘಾಟನೆ ಮಾಡಿದ್ವಿ. ತದನಂತರ ಶಿವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ನಮ್ಮ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ಸಮುದಾಯ ಭವನಗಳು, ಸ್ತ್ರೀ ಶಕ್ತಿ ಭವನ ಮತ್ತು ಕಸ ವಿಲೇವಾರಿ ಘಟಕದ ಪೂಜೆ, ಬಸ್ ಶೆಲ್ಟರ್ಗೆ ಒಂದು ಹೊಸದಾಗಿ ಪೂಜೆ, ಈ ಥರ ಒಟ್ಟಾರೆ ಈ ಪಂಚಾಯಿತಿಯಲ್ಲಿ ಒಂದಷ್ಟು ಕಾಮಗಾರಿಗಳ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಕಟ್ಟಡಗಳನ್ನು ನಾವು ಮಾಡಿದ್ದೀವಿ. ಅದು ನಿರಂತರವಾಗಿ ನನ್ನ ಕೆಲಸ ಕಾರ್ಯಗಳನ್ನು ನಿಲ್ಲಿಸದೆ ನಾನು ಮುಂದುವರಿಸ್ಕೊಂಡು ಸರ್ಕಾರ ಯಾವುದೇ ಇದ್ದರೂ ಕೂಡ ಕೆಲಸ ಕಾರ್ಯಗಳನ್ನು ತರುವಂಥದ್ದು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಈಗ ಇನ್ನೊಂದು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಮ ದೇಶದಲ್ಲಿ SC ST ಜನಾಂಗದವ್ರಿಗೆ ಮೀಸಲಾತಿ ಕೊಟ್ಟರು ಕೂಡ ಅವ್ರಿಗೆ ಸರಿಯಾದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ನಾವು ಇವತ್ತು ಅವ್ರಿರೋ ಜನಸಂಖ್ಯೆಗೆ ಅವ್ರಿಗೆ ಈಗ ಕೊಟ್ಟಿರುವಂಥ 4% ಭಾಳ ದೊಡ್ಡದು. ಆದರೆ ಮನೆಗಳಲ್ಲಿ 15% ನೀವು ಮೀಸಲಾತಿಯನ್ನು ಇಟ್ಟಿರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಬಹುಸಂಖ್ಯಾತರನ್ನು ಕಡೆಗಣಿಸಿ ಓಟ್ಗೋಸ್ಕರ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂಥರ ತೊಗಲಾಕ್ ದರ್ಬಾರ್ ಆಗಿದೆ. ಇವರು ಕಾಂಟ್ರಾಕ್ಟಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ನು, ಮನೆಗಳಲ್ಲಿ 15% ಮುಸ್ಲಿಮ್ಸ್ಗೆ, ಅಲ್ಪಸಂಖ್ಯಾತರಲ್ಲ ಮುಸ್ಲಿಮ್ಸ್ಗೆ, ಇನ್ನು ಕ್ರಿಶ್ಚಿಯನ್ಸು, ಜೈನರು, ಪಾರ್ಸಿಗಳು, ಸಿಖ್ರು, ಅಲ್ಪಸಂಖ್ಯಾತರಿಗೆಲ್ಲ ಸೇರಿದ್ರೆ 25% ಅವ್ರಿಗೆ ಹೋಗ್ತದೆ. ಸೊ ಈ ಥರ ನೀವು ಎಲ್ಲ ತಾರತಮ್ಯವನ್ನು ಮಾಡಿ ಯಾರೋ ಒಬ್ಬ ಮಂತ್ರಿ ಮಾತನ್ನು ಕೇಳಿಕೊಂಡು ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಹುಸಂಖ್ಯಾತ ಹಿಂದೂಗಳು ಇವತ್ತು ರೊಚ್ಚಿಗೆದ್ದಿದ್ದಾರೆ. ಅವರೆಲ್ಲ ಕೂಡ ಈ ಸರ್ಕಾರ ಪದೇ ಬಹುಸಂಖ್ಯಾತರನ್ನು, ಹಿಂದೂಗಳನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಓಟ್ಗೋಸ್ಕರ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಾರೆ. ಇದು ನಿಜಕ್ಕೂ ಕೂಡ ಖಂಡನೀಯವಾಗಿರ್ತಕ್ಕಂಥದ್ದು. ಅವ್ರ ತಲೆಯಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಅವ್ರಿಗೆ. 800 ವರ್ಷ ನಾವು ಮೊಘಲರ ಕೈಯಲ್ಲಿ ಆಳ್ವಿಕೆ ಮಾಡಿಸ್ಕೊಂಡು ದೇಶವನ್ನು ಕಳ್ಕೊಂಡಿದ್ದೀವಿ, ಅರ್ಧಕ್ಕಿಂತ ಜಾಸ್ತಿ ದೇಶ ಕಳ್ಕೊಂಡಿದ್ದೀವಿ, ದೇವಸ್ಥಾನಗಳು ಹೊಡೆಸ್ಕೊಂಡಿದ್ದೀವಿ, ಕನ್ವರ್ಟ್ ಆಗಿದ್ದೀವಿ, ಮತಾಂತರಗಳಾಗಿದೆ, ಅತ್ಯಾಚಾರಗಳಾಗೈತೆ. ಇನ್ನೂ ಇವ್ರಿಗೆ ಯಾವಾಗ ಬುದ್ಧಿ ಬರ್ತದೆ ಗೊತ್ತಿಲ್ಲ. ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಪುನರಾವರ್ತನೆ ಮಾಡ್ದಂಗೆ ನೋಡ್ಕೊಳ್ಳೋವಂಥದ್ದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆದರೆ ಇವರು ಇದನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಅಕ್ಷಮ ಅಪರಾಧ. ಇದನ್ನು ನಾವು ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತೀವಿ, ಕಾನೂನಲ್ಲೂ ಕೂಡ ಹೋರಾಟ ಮಾಡ್ತೀವಿ.